ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನಿವತ್ತು ಕೆಲಸಕ್ಕೆಲ್ಲೂ ಹೋಗಿರಲಿಲ್ಲ, ಗುಡ್ಡದೊಳಗೆ ಬಂದಿದ್ದೆ. ಮೆಕ್ಕೆಜೋಳ ಅಲೆ ತೆನೆ ಕಿತ್ತಿತ್ತು. ಕೆಲವೊಂದು ಸರಿ ಗೌರಿ ಗಣೇಶ ಹಬ್ಬ ಅಷ್ಟೊತ್ತಿಗೆಲ್ಲ ಮಳೆ ಎಲ್ಲ ಹೋಗ್ಬಿಡೋದು, ಹಂಗಾಗಿ ಜೋಳ ಅಷ್ಟಕ್ಕಷ್ಟೇ ಆಗವು. ಈ ಸರಿ ಹಂಗೇನಿಲ್ಲ, ಮಳೆ ಇನ್ನೂ ಬರ್ತಾ ಇದೆ. ಆಮೇಲೆ ಏನಪ್ಪ ಅಂದರೆ ಬೆಳೆ ಬಂದ್ಮ್ಯಾಗ ಪೂರ್ತಿ ಮಳೆ ಬಂತಪ್ಪ ಅಂದ್ರೆ ಅದು ಬಂದಿರೋ ಬೆಳೆನೂ ಪೂರ್ತಿ ನೆಲ ಕಚ್ಚಿ ಬಿಡ್ತೈತಿ. ನೋಡೋಣ ಮುಂದಿನ ದಿನಗಳು ಯಾವ ಥರ ಇದಾವಂತ. ನಮ್ಮ ರೈತರದ್ದು ಏನಪ್ಪ ಅಂದ್ರೆ ಈ ಸರಿ ವೀರ್ಯ ಗೊಬ್ಬರಕ್ಕೆ ಎಷ್ಟು ಪರದಾಡಿ ಗೊಬ್ಬರ ತಂದು ಹಾಕಿದ್ದಾರೆ. ಈ ಸರಿ ಮಾತ್ರ ದೇವರು ಅವರಿಗೆ ಯಾರನ್ನೂ ಕೈ ಬಿಡಬಾರ್ದು. ಯಾಕಪ್ಪ ಅಂದರೆ ಮೆಕ್ಕೆಜೋಳ ಬೆಳೆ ರೈತರಲ್ಲ, ವರ್ಷದಾಗ ಒಂದು ಬೆಳೆ ನಂಬಿಕೆಂದು ಜೀವನ ಮಾಡೋರು. ಈ ಬೆಳೆ ಬೆಳೆಯೋರು ಯಾರು ದೊಡ್ಡ ರೈತರಲ್ಲ, ಸಣ್ಣ ರೈತರು ಇವರು. ಹೊಲ ಎಲ್ಲ ಒಂದು ರೌಂಡ್ ಹಾಕಿ ಒಂದು 2 ತೆನೆ ಮುರ್ಕೊಂಡು ನಾನು ಮನೆ ಕಡೆ ಹೊಂಟೆ. ಇಲ್ಲೇ ಹೋಗ್ತಾ ನಮ್ಮ ಒಟ್ಟಿನಲ್ಲಿ ಒಂದು ಹಣ್ಣಿನ ಗಿಡ ಬೆಳೆದಿತ್ತು. ಇದು ಯಾವ ಹಣ್ಣು ಅಂತ ನಮ್ಮ ರೈತರ ಮಕ್ಕಳೆಲ್ಲ ಕಮೆಂಟ್ ಹಾಕಿ ನೋಡೋಣ. ನಾನು ಹಂಗೆ ಸ್ವಲ್ಪ ಹಣ್ಣು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಕಷ್ಟು ನಮಗೆ ಹಣ್ಣು, ಯಾಕಂದರೆ ಪೂರ್ತಿ ಹರ್ಕನಕ್ಕೆ ನಮಗೆ ಅವಕಾಶ ಇರಲ್ಲ. ಇದು ಪ್ರಕೃತಿ ಒಳಗೆ ಬೆಳೆದಿರೋ ಹಣ್ಣುಗಳು. ಈ ಹಣ್ಣುಗಳನ್ನೇ ನಂಬಿಕೆಂದು ಎಷ್ಟೋ ಪ್ರಾಣಿ ಪಕ್ಷಿಗಳು ಇರ್ತವೆ, ಹಂಗಾಗಿ ನಾವು ಅದನ್ನು ಭಾಳ ಕಿತ್ಕೊಂಡ್ಬಾರ್ದು. ಆಮೇಲೆ ಹಂಗೆ ನಾನು ತೆನೆ ಅಲ್ಲೇ ಸುಡೋಕೆ ಸ್ಟಾರ್ಟ್ ಮಾಡಿದೆ. ಇದು ಆಕ್ಚುಲಿ ಚೆನ್ನಾಗಿರೋ ತೆನೆ ಎಲ್ಲ ಸುಟ್ಟಾದ್ಮೇಲೆ ನಾನು ನೀರು ಹಾಕಿ ಬೆಂಕಿ ಕೆಡಿಸಿದೆ. ಯಾಕಂದರೆ ಕಾಡು ಗುಡ್ಡದಲ್ಲಿ ನಾವು ಏನೇ ಮಾಡಿದರೂ ನಮ್ಮ ಸಂತೋಷಕ್ಕೆ ಮಾಡ್ಕೊತೀವಿ. ಅದರಿಂದ ಪ್ರಕೃತಿಗೆ ಯಾವುದೇ ಹಾನಿ ಆಗೋ ಥರ ನಾವು ನೋಡ್ಕೊಬೇಕು. ಇಷ್ಟು ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾನೆ. ಎಲ್ಲರಿಗೆ ನಮಸ್ಕಾರ.